ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಆದರೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ಜಾರಕಿಹೊಳಿ ನನ್ನ ಜೊತೆ ಮಾತಾಡಿಲ್ಲ, ಡೆಲ್ಲಿಗೆ ಹೋಗೋ ವಿಚಾರ ಹೇಳಿಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ಟನೆಲ್ ರಸ್ತೆ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ. ಟನೆಲ್ ರಸ್ತೆ ಯೋಜನೆಗೆ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದು, ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದ ವಿರೋಧಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೇರೆ ಕಡೆ ಟನೆಲ್ ಮಾಡಿದಾಗ ಸಮಸ್ಯೆ ಆಗಿದ್ಯಾ? ಟ್ರಾಫಿಕ್ ಕಡಿಮೆ ಮಾಡಿದ್ರೆ ಜನ ವಿರೋಧಿಸ್ತಾರಾ? ಎಲ್ರಿಗೂ ಅನುಕೂಲ ಆಗೋದಕ್ಕೆ ಟನೆಲ್ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರಲ್ಲ, ಅಶೋಕನ ಅಧ್ಯಕ್ಷತೆಯಲ್ಲೇ ಸಮಿತಿ ಮಾಡ್ತೀನಿ, ಅವರು ಮಾಡ್ಲಿ, ವರದಿ ಕೊಡ್ಲಿ. ಅವರು ಜನ ಯಾರು ವಿರೋಧ ಮಾಡಲ್ಲ, ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ಜನ ಯಾರು ವಿರೋಧ ಮಾಡಲ್ಲ. ಈಗ ಟ್ರಾಫಿಕ್ ಈಸ್ ಔಟ್ ಮಾಡ್ತೀವಿ ಅಂತಂದ್ರೆ ಯಾರು ವಿರೋಧ ಮಾಡಕ್ ಬರ್ತಾರ? ಟನಲ್ ಮಾಡಿದ್ರೆ ಏನು? ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ, ಅಲ್ಲೆಲ್ಲ ವಿರೋಧ ಮಾಡಿದಾರ? ಸರ್, ಅಂದ್ರೆ ಇದು ಸಾಹುಕಾರ್ಗೆ ಅನುಕೂಲ ಆಗೋದಕ್ಕೆ ಮಾಸ್ಕರ ಮಾಡ್ತಿದ್ದಾರೆ ಅಂತ ಆರೋಪ ಸರ್. ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಬಂದಿದ್ರು. ಇದರ ಬೆನ್ನಲ್ಲೇ ಮತ್ತೆ ಹೈಕಮಾಂಡ್ ಭೇಟಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನಾನು ಸದ್ಯಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲ್ಲ, ವರಿಷ್ಠರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ, ಹೀಗಾಗಿ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯಾರು ಹೈಕಮಾಂಡ್ ಯಾರು ಈ ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ. ಈಗ ಏನು ನಾವು ಎಲೆಕ್ಷನ್ ಯಾರು ಹೈಕಮಾಂಡ್ ಯಾರು ಈ ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ. ಈಗ ಏನು ನಾವು ಎಲೆಕ್ಷನ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ ಎನ್ನುವಂತಹ ಬಿಜೆಪಿ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮದು ಹೈಕಮಾಂಡ್ ಪಕ್ಷ, ಸಿಎಂ ಕುರ್ಚಿಯಲ್ಲಿ ನಮ್ಮ ನಾಯಕರು ಸಿದ್ದರಾಮಯ್ಯನವರಿದ್ದಾರೆ, ಅವರು ಇರೋವರೆಗೂ ಆ ಕುರ್ಚಿಯಲ್ಲಿ ಬೇರೆ ಯಾರೂ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಟಗರು ಇದ್ದಂತೆ, ಅವರಿಗೆ ಟಕ್ಕರ್ ಕೊಡೋಕೆ ಯಾರಿಂದಲೂ ಆಗಲ್ಲ. ಇನ್ನು ಬಿಜೆಪಿಯವರು ಮಾಡೋ ಕೆಲಸ ಇಲ್ಲ, ಹೀಗಾಗಿ ಇಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಸಚಿವ ಜಮೀರ್ ಅಹಮದ್ ವಾಗ್ದಾಳಿ ನಡೆಸಿದ್ದಾರೆ. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ, ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ರಿ, ಅದು ಟಗರ್. ಅದು ಟಗರ್ಗೆ ಯಾರು ಟಕ್ಕರ್ ಯಾರಿಲ್ಲ. ಆ ಥರ ನೀವೇ ಮಾಡ್ಕೊತಾ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು ಅಂತ ಅವ್ರು ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಇಲ್ಲಿ ಅವ್ರಿಗೆ. ಇನ್ನು ರಾಜ್ಯದಲ್ಲಿ ಸದ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಇನ್ನು ದಲಿತ ಸಿಎಂ ವಿಚಾರದ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ನಾನು ಹೇಳ್ತಲ್ಲ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಹೇಳ್ತಲ್ಲ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಹೇಳ್ತಲ್ಲ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ. ರಾಜ್ಯದಲ್ಲಿ ವಸತಿ ಇಲಾಖೆಯಿಂದ ನಿರ್ಮಿಸಿರುವಂತಹ ಮನೆಗಳನ್ನು ಫಲಾನುಭವಿಗಳಿಗೆ ಇದೇ ನವೆಂಬರ್ 29ಕ್ಕೆ ಹಂಚಿಕೆ ಮಾಡಲಾಗುತ್ತೆ ಅಂತ ಹುಬ್ಬಳ್ಳಿ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. 42,345 ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ದಾರೆ. 789 ಮನೆ ಆಲ್ರೆಡಿ ಕೊಟ್ಟಿದ್ದೀವಿ. ಈಗ 42,345 ಮನೆ ಕೊಡ್ತಾ ಇದ್ದೀವಿ. ಅಂದರೆ 41 30 ಎಷ್ಟಾಯಿತು? 80,000 ಇನ್ನು 3ನೇ ಹಂತದಲ್ಲಿ, ಇನ್ನು ಬರೋ ವರ್ಷದಲ್ಲಿ ತಿರ್ಗಾ ಏಪ್ರಿಲ್ ಮೇದಲ್ಲಿ ಇನ್ನೂ ಒಂದು 30,000 ಕೊಡ್ತೀವಿ. ಆ ಸೆಕೆಂಡ್ ಇನ್ನೂ ಬಾಕಿ ಇದೆಯಲ್ಲ, 61,000 ಕಂಟೈನ್ಮೆಂಟ್ ಆಗಿದೆ, ಡ್ರಾಪ್ ಆಗಿತ್ತು. ತಿರ್ಗಾ ಮನೆ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಮಾಡಿದ್ದೀವಿ. ಅದು ಒಂದು ವರ್ಷ ಆಗ್ತದೆ. 1 ವರ್ಷ
ಬೆಳಗಾವಿಯ 4 ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಅಕ್ಟೋಬರ್ 19ರಂದು ನಡೆದಿದ್ದಂತಹ ಚುನಾವಣೆಯಲ್ಲಿ ಬೈಲಹೊಂಗಲ, ಕಿತ್ತೂರು, ನಿಪ್ಪಾಡಿ ಹಾಗೂ ಹುಕ್ಕೇರಿಯ ಫಲಿತಾಂಶ ಹೊರಬಿದ್ದಿದೆ. ಬೈಲಹೊಂಗಲದಿಂದ ಮಹಾಂತೇಶ ದೊಡ್ಡಗೌಡರ್ 54 ಮತಗಳಿಂದ ಆಯ್ಕೆಯಾಗಿದ್ದರೆ ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ 17 ಮತವನ್ನ ಪಡೆದು ಗೆದ್ದಿದ್ದಾರೆ. ನಿಪ್ಪಾಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ 71 ಮತವನ್ನ ಪಡೆದು ಆಯ್ಕೆಯಾದರೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ 59 ಮತವನ್ನ ಪಡೆದು ಗೆದ್ದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಲಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಆದರೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿರೋದು ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ಜಾರಕಿಹೊಳಿ ನನ್ನ ಜೊತೆ ಮಾತಾಡಿಲ್ಲ, ಡೆಲ್ಲಿಗೆ ಹೋಗೋ ವಿಚಾರ ಹೇಳಿಲ್ಲ. ಕಾಂಗ್ರೆಸ್ ಬಿಜೆಪಿ ನಡುವೆ ಟನೆಲ್ ರಸ್ತೆ ವಿಚಾರಕ್ಕೆ ಜಟಾಪಟಿ ಜೋರಾಗಿದೆ. ಟನೆಲ್ ರಸ್ತೆ ಯೋಜನೆಗೆ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದು, ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಜೆಪಿಯವರು ರಾಜಕೀಯ ಉದ್ದೇಶದಿಂದ ವಿರೋಧಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೇರೆ ಕಡೆ ಟನೆಲ್ ಮಾಡಿದಾಗ ಸಮಸ್ಯೆ ಆಗಿದ್ಯಾ? ಟ್ರಾಫಿಕ್ ಕಡಿಮೆ ಮಾಡಿದ್ರೆ ಜನ ವಿರೋಧಿಸ್ತಾರಾ? ಎಲ್ರಿಗೂ ಅನುಕೂಲ ಆಗೋದಕ್ಕೆ ಟನೆಲ್ ಮಾಡ್ತಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರಲ್ಲ, ಅಶೋಕನ ಅಧ್ಯಕ್ಷತೆಯಲ್ಲೇ ಸಮಿತಿ ಮಾಡ್ತೀನಿ, ಅವರು ಮಾಡ್ಲಿ, ವರದಿ ಕೊಡ್ಲಿ. ಜನ ಯಾರು ವಿರೋಧ ಮಾಡಲ್ಲ. ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ಜನ ಯಾರು ವಿರೋಧ ಮಾಡಲ್ಲ. ಈಗ ಟ್ರಾಫಿಕ್ ಈಸ್ ಔಟ್ ಮಾಡ್ತೀವಿ ಅಂತಂದ್ರೆ ಯಾರು ವಿರೋಧ ಮಾಡಕ್ ಬರ್ತಾರ? ಟನಲ್ ಮಾಡಿದ್ರೆ ಏನು? ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ, ಅಲ್ಲೆಲ್ಲ ವಿರೋಧ ಮಾಡಿದಾರ? ಸರ್, ಅಂದ್ರೆ ಇದು ಸಾಹುಕಾರ್ಗೆ ಅನುಕೂಲ ಆಗೋದಕ್ಕೆ ಮಾಸ್ಕರ ಮಾಡ್ತಿದ್ದಾರೆ ಅಂತ ಆರೋಪ ಸರ್. ಡಿಸಿಎಂ ಡಿಕೆ ಶಿವಕುಮಾರ್ ಇತ್ತೀಚೆಗಷ್ಟೇ ದೆಹಲಿಗೆ ಹೋಗಿ ಬಂದಿದ್ರು. ಇದರ ಬೆನ್ನಲ್ಲೇ ಮತ್ತೆ ಹೈಕಮಾಂಡ್ ಭೇಟಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ನಾನು ಸದ್ಯಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲ್ಲ, ವರಿಷ್ಠರು ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಇದ್ದಾರೆ, ಹೀಗಾಗಿ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಯಾರು ಹೈಕಮಾಂಡ್ ಯಾರು ಈಗ ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ. ಈಗ ಏನು ನಾವು ಎಲೆಕ್ಷನ್ ಯಾರು ಹೈಕಮಾಂಡ್ ಯಾರು ಈಗ ಸದ್ಯಕ್ಕೆ ನಾನು ಭೇಟಿ ಮಾಡಲ್ಲ. ಈಗ ಏನು ನಾವು ಎಲೆಕ್ಷನ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿದೆ ಎನ್ನುವಂತಹ ಬಿಜೆಪಿ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮದು ಹೈಕಮಾಂಡ್ ಪಕ್ಷ, ಸಿಎಂ ಕುರ್ಚಿಯಲ್ಲಿ ನಮ್ಮ ನಾಯಕರು ಸಿದ್ದರಾಮಯ್ಯನವರಿದ್ದಾರೆ, ಅವರು ಇರೋವರೆಗೂ ಆ ಕುರ್ಚಿಯಲ್ಲಿ ಬೇರೆ ಯಾರೂ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಟಗರು ಇದ್ದಂತೆ, ಅವರಿಗೆ ಟಕ್ಕರ್ ಕೊಡೋಕೆ ಯಾರಿಂದಲೂ ಆಗಲ್ಲ. ಇನ್ನು ಬಿಜೆಪಿಯವರು ಮಾಡೋ ಕೆಲಸ ಇಲ್ಲ, ಹೀಗಾಗಿ ಇಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಂತ ಸಚಿವ ಜಮೀರ್ ಅಹಮದ್ ವಾಗ್ದಾಳಿ ನಡೆಸಿದ್ದಾರೆ. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ ರೀ, ಅದು ಟಗರ್. ಅದು ಟಗರ್ಗೆ ಯಾರು ಟಕ್ಕರ್ ಯಾರಿಲ್ಲ. ಆ ಥರ ನೀವೇ ಮಾಡ್ಕೊತಾ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋಕ್ಕೆ ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬೋದು ಅಂತ ಅವ್ರು ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳ್ಳೋಕೆ ಇಲ್ಲಿ ಅವ್ರಿಗೆ. ಇನ್ನು ರಾಜ್ಯದಲ್ಲಿ ಸದ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಇನ್ನು ದಲಿತ ಸಿಎಂ ವಿಚಾರದ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ನಾನು ಹೇಳ್ತಾರ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಹೇಳ್ತಾರ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ನಾನು ಹೇಳ್ತಾರ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ. ರಾಜ್ಯದಲ್ಲಿ ವಸತಿ ಇಲಾಖೆಯಿಂದ ನಿರ್ಮಿಸಿರುವಂತಹ ಮನೆಗಳನ್ನು ಫಲಾನುಭವಿಗಳಿಗೆ ಇದೇ ನವೆಂಬರ್ 29ಕ್ಕೆ ಹಂಚಿಕೆ ಮಾಡಲಾಗುತ್ತೆ ಅಂತ ಹುಬ್ಬಳ್ಳಿ ವಸತಿ ಸಚಿವ ಜಮೀರ್ ಅಹಮದ್ ಹೇಳಿದ್ದಾರೆ. 42,345 ಮನೆಗಳನ್ನು ಹಂಚಿಕೆ ಮಾಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕೂಡ ಭಾಗಿಯಾಗಲಿದ್ದಾರೆ ಅಂತ ತಿಳಿಸಿದ್ದಾರೆ. 789 ಮನೆ ಆಲ್ರೆಡಿ ಕೊಟ್ಟಿದ್ದೀವಿ. ಈಗ 42,345 ಮನೆ ಕೊಡ್ತಾ ಇದ್ದೀವಿ. ಅಂದರೆ 41 30 ಎಷ್ಟಾಯಿತು? 80,000 80 ಆಯಿತು.
ಇನ್ನು 3ನೇ ಹಂತದಲ್ಲಿ ಇನ್ನು ಬರೋ ವರ್ಷದಲ್ಲಿ ತಿರ್ಗಾ ಏಪ್ರಿಲ್ ಮೇದಲ್ಲಿ ಇನ್ನೂ ಒಂದು 30,000 ಕೊಡ್ತೀವಿ. ಆ ಸೆಕೆಂಡ್ ಇನ್ನ ಬಾಕಿ ಇದೆಯಲ್ಲ 61,000 ಕಂಟೈನ್ಮೆಂಟ್ ಆಗಿದೆ, ಡ್ರಾಪ್ ಆಗಿತ್ತು. ತಿರ್ಗಾ ಮನೆ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ಮಾಡಿದ್ದೀವಿ. ಅದು ಒಂದು ವರ್ಷ ಆಗ್ತದೆ, 1 ವರ್ಷ ಬೆಳಗಾವಿಯ 4 ತಾಲೂಕಿನ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಅಕ್ಟೋಬರ್ 19ರಂದು ನಡೆದಿದ್ದಂತಹ ಚುನಾವಣೆಯಲ್ಲಿ ಬೈಲಹೊಂಗಲ, ಕಿತ್ತೂರು, ನಿಪ್ಪಾಡಿ ಹಾಗೂ ಹುಕ್ಕೇರಿಯ ಫಲಿತಾಂಶ ಹೊರಬಿದ್ದಿದೆ. ಬೈಲಹೊಂಗಲದಿಂದ ಮಹಾಂತೇಶ್ ದೊಡ್ಡಗೌಡರ್ 54 ಮತಗಳಿಂದ ಆಯ್ಕೆಯಾಗಿದ್ದರೆ ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ 17 ಮತವನ್ನ ಪಡೆದು ಗೆದ್ದಿದ್ದಾರೆ. ನಿಪ್ಪಾಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ 71 ಮತವನ್ನ ಪಡೆದು ಆಯ್ಕೆಯಾದರೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ 59 ಮತವನ್ನ ಪಡೆದು ಗೆದ್ದಿದ್ದಾರೆ.